ನಮಸ್ಕಾರ ಎಲ್ಲರಿಗೂ. ದ್ವಿತೀಯ PUCಯ ಮಾದರಿ ಪ್ರಶ್ನೆ ಪತ್ರಿಕೆ 3ರ ವಿಷಯ ಅರ್ಥಶಾಸ್ತ್ರ ಸೇರಿದಂತೆ ಈಗಾಗಲೇ 1 ಮತ್ತು 2ನ್ನ ಕ್ವೆಶ್ಚನ್ ಪೇಪರ್ ಸಂಕ್ಷಿಪ್ತ ಉತ್ತರಗಳನ್ನು ನೀಡಲಾಗಿದೆ. ಇದು ಮಾಡಲ್ ಕ್ವೆಶ್ಚನ್ ಪೇಪರ್ 3 ಎಕನಾಮಿಕ್ಸ್ ಸಂಬಂಧಪಟ್ಟಂಥ MCQ ಮತ್ತು ಹೊಂದಿಸಿ ಬರ್ರಿ, ಫಿಲ್ ಇನ್ ದ ಬ್ಯಾಂಕ್ಸ್ ಮತ್ತು ಒನ್ ವರ್ಡ್ ಕ್ವೆಶ್ಚನ್ಸ್ 4 ಅಂಕದ ಪ್ರಶ್ನೆಗಳು, ಹಾಗೆ PUK ಪ್ರೆಸೆಂಟ್ ಓರಿಯೆಂಟ್ ಕ್ವೆಶ್ಚನ್ಸ್ಗಳನ್ನು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅಲ್ಲಿ MCQ ನೋಡ್ಕೊಂಡು ಹೋಗೋಣ. ಈ ಕೆಳಗಿನ ಯಾವುದು ಸೂಕ್ಷ್ಮ ಅರ್ಥಶಾಸ್ತ್ರದ ಉದಾಹರಣೆಯಾಗಿದೆ? ಸರಿಯಾದ ಉತ್ತರ ಬಿ, ಅನುಭೋಗಿ ವರ್ತನೆ. ಎರಡನೇ ಪ್ರಶ್ನೆ, TU ಸ್ಥಿರವಾಗಿದ್ದಾಗ ME ಹೊಂದಿರುತ್ತೆ. ಆಪ್ಷನ್ ಸಿ ಶೂನ್ಯವಾಗಿರುತ್ತೆ. ಮೂರನೇ ಪ್ರಶ್ನೆ, ಉದ್ಯಮ ಘಟಕಗಳ ಸಂಖ್ಯೆಯಲ್ಲಿನ ಹೆಚ್ಚಳದ ಪರಿಣಾಮವಾಗಿ ಪೂರೈಕೆ ಹೆಚ್ಚಾಗುತ್ತದೆ. ಆಗ ಪೂರೈಕೆ ರೇಖೆ ಏನು ಮಾಡುತ್ತೆ ಅಂದರೆ ಆಪ್ಷನ್ಸ್ ಬಿ ಬಲಭಾಗಕ್ಕೆ ಪಲ್ಲಟಗೊಳ್ಳುತ್ತದೆ. ಇನ್ನು ನಾಲ್ಕನೇ ಪ್ರಶ್ನೆ, ಉತ್ಪಾದನಾಂಗ ವೆಚ್ಚದಲ್ಲಿ ನಿವ್ವಳ ರಾಷ್ಟ್ರೀಯ ಉತ್ಪನ್ನವನ್ನು ಹೀಗೆನ್ನುತ್ತೇವೆ. ಸರಿಯಾದ ಉತ್ತರ ಡಿ, ವೈಯಕ್ತಿಕ ಆದಾಯ. ಐದನೇ ಪ್ರಶ್ನೆ, ಹೆಚ್ಚು ಉದ್ಯೋಗ ಮಟ್ಟದ ಪರಿಸ್ಥಿತಿಯಲ್ಲಿ ಬೇಡಿಕೆಯು ಲಭ್ಯವಿರುವ ಉತ್ಪನ್ನಕ್ಕಿಂತ ಅಧಿಕವಾದಾಗ ಉಂಟಾಗುವ ಸನ್ನಿವೇಶ ಅತಿ ಪ್ರಸರಣ ಅಂತ ಕರಿತೀವಿ. ಇನ್ನು ಆವರಣದಲ್ಲಿ ಕೊಟ್ಟಿರುವಂಥ ಖಾಲಿ ಬಿಟ್ಟ ಸ್ಥಳ ಫಿಲ್ಲಿಂಗ್ ಇನ್ ದ ಬ್ಯಾಂಕ್ಸ್ ನೋಡ್ಕೊಳ್ಳಿ. ಒಂದೇ ಗರಿಷ್ಠ ಮಟ್ಟದ ಉತ್ಪಾದನೆಯನ್ನು ನೀಡುವ ಎರಡು ಆದಾನ ಎಲ್ಲ ಸಂಭವನೀಯ ಸಂಯೋಜನೆಗಳನ್ನು ಸಮೂಹವನ್ನು ನಾವು ಸಮ ಉತ್ಪನ್ನ ಎಂದು ಕರಿತೀವಿ. ಹಾಗೆ ಡ್ಯಾಶ್ ಕೆಲವು ಚಟುವಟಿಕೆಗಳನ್ನು ಡ್ಯಾಶ್ ವೆಚ್ಚವು ಬಿಟ್ಟುಕೊಟ್ಟ ಎರಡನೇ ಉತ್ತಮ ಚಟುವಟಿಕೆ ಗಳಿಕೆಯ ಮೊತ್ತವಾಗಿದೆ, ಅದು ಸದಾವಕಾಶ ವೆಚ್ಚ. ಸಮಗ್ರ ಅರ್ಥಶಾಸ್ತ್ರವು ಡ್ಯಾಶ್ದಲ್ಲಿ ಆಳವಾದ ಬೇರುಗಳನ್ನು ಹೊಂದಿರುತ್ತೆ. ಅದಕ್ಕೆ ಸರಿಯಾದ ಉತ್ತರ ಅದಕ್ಕೆ ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ ಹೇಳಬೇಕು. ಭಾರತದಲ್ಲಿ ನಾಣ್ಯಗಳನ್ನು RBI ಅಂದರೆ ಭಾರತ ಸರ್ಕಾರ ಜಾರಿಗೆ ತರುತ್ತೆ. ತಪ್ಪುಗಳನ್ನು ಹಾಗೂ ಲೋಪಗಳು ಸಂದಾಯ ಬಾಕಿಯಲ್ಲಿ ಮೂರನೇ ಅಂಶವಾಗಿದೆ. ಇನ್ನು ಹೊಂದಿಸಿ ಬರೀ ನೋಡ್ಕೊಳ್ಳಿ. ಸರಳ ಬೇಡಿಕೆ ರೇಖೆ ಅನ್ನೋದು ಡಿ ಬ್ರಾಕೆಟ್ ಫಿ ಇಸ್ ಈಕ್ವಲ್ ಟು A ಮೈನಸ್ BP ಅಂತ ಹೇಳ್ತೀವಿ. MPL ಇಸ್ ಈಕ್ವಲ್ ಟು ಅನ್ನೋದು TPL ಮೈನಸ್ TPL ಮೈನಸ್ 1. ಪರಿಪೂರ್ಣ ಪೈಪೋಟಿ ಅನ್ನೋದಕ್ಕೆ ಪರಿಪೂರ್ಣ ಮಾಹಿತಿ ಅಂತ ಕರಿತೀವಿ. ಹೊಣೆಗಾರಿಕೆಗಳು ಅನ್ನೋದಕ್ಕೆ ಠೇವಣಿಗಳು. ಹೆಚ್ಚುವರಿ ಬೇಡಿಕೆಯಲ್ಲಿ ದೀರ್ಘಾವಧಿ ಬೆಲೆಗೆ ಏರಿಕೆ ಕಾರಣವಾಗುತ್ತೆ. ಇನ್ನು ಒನ್ ವರ್ಡ್ ಕ್ವೆಶ್ಚನ್ಸ್ ನೋಡ್ಕೊಳ್ಳಿ. ಅಲ್ಲಿ ಅಸಾಮಾನ್ಯ ಲಾಭದ ಅರ್ಥವನ್ನು ನೀಡಿ. ಒಂದು ಉದ್ಯಮ ಸಂಸ್ಥೆಯು ಸಾಮಾನ್ಯ ಲಾಭಕ್ಕಿಂತ ಕಡಿಮೆ ಲಾಭವನ್ನು ಗಳಿಸಿದರೆ ಅಸಾಮಾನ್ಯ ಲಾಭ ಅಂತ ಕರಿತೀವಿ ನಾವು. ತೆರಿಗೆಯೇತರ ಪಾವತಿಗೆ ಒಂದು ಉದಾಹರಣೆ ಕೊಡಿ ಅಂತ ಕರಿತೀವಿ. ಸಮಗ್ರ ಬೇಡಿಕೆ ಮೇಲೆ ಪ್ರಭಾವ ಬೀರುವ ಎರಡು ಕೋಶೀಯ ಚಲಕಗಳನ್ನು ತಿಳಿಸಿದರೆ ತೆರಿಗೆ ಮತ್ತು ಸರ್ಕಾರದ ನೀತಿ ಅಂತ ಹೇಳಬೇಕು. ಮುಕ್ತ ಆರ್ಥಿಕತೆ ಎಂದು ಅರ್ಥೈಸುವೇರಿ ಅಂತ ಇಂಪಾರ್ಟೆಂಟ್ ಆಗಿರುತ್ತೆ. ಮೂಲ ಆರ್ಥಿಕ ಚಟುವಟಿಕೆಗಳನ್ನು ಪಟ್ಟಿ ಮಾಡಿ. ಅನುಭೋಗಿ ವರ್ತನೆ ವಿವರಿಸುವ ಎರಡು ವಿಧ ಅಂದರೆ ಸಂಖ್ಯಾ ಸೂಚ್ಯಂಕ ಮತ್ತು ಸ್ಥಾನದರ್ಶಿಕ ತುಷ್ಟಿಗುಣ ವಿಶ್ಲೇಷಣೆ. ದೀರ್ಘಾವಧಿ ವೆಚ್ಚಗಳಂದರೆ ದೀರ್ಘಾವಧಿ ಸರಾಸರಿ ವೆಚ್ಚ ಮತ್ತು ಸೀಮಾಂತ ವೆಚ್ಚ LRAC ಮತ್ತು LRMC ಅಂತ ಕರಿತೀವಿ. ಒಂದು ಉದ್ಯಮ ಘಟಕದ ಪೂರೈಕೆ ರೇಖೆಯನ್ನು ನಿರ್ಧರಿಸುವ ಎರಡು ಅಂಶಗಳಂದರೆ ಆಯ್ಕೆ ಮತ್ತು ಅಭಿರುಚಿ ಅಂತ ಕರಿತೀವಿ. ತಂತ್ರಜ್ಞಾನ ಸ್ಥಿರತೆ ಮತ್ತು ಆದಾನ ಪ್ರಗತಿ. ಹಾಗೆ ಮಧ್ಯಂತರ ಸರಕುಗಳ ಅರ್ಥವನ್ನು ಉದಾಹರಣೆ ಸಹಿತ ವಿವರಿಸಿ. ಅನುಭೋಗಿ ಬಿಂಬಕ ಎರಡು ಭಾಗಗಳನ್ನು ತಿಳಿಸಿ. ಸರ್ಕಾರದ ಮುಂಗಡ ಪತ್ರದ ಎರಡು ಮುಖ್ಯ ಉದ್ದೇಶಗಳನ್ನು ಬರೆಯಿರಿ. ಹಾಗೆ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಭಾಗ ಸಿ ಇಲ್ಲಿ ಕೊಟ್ಟಂಥ ಪ್ರಶ್ನೆ ನೋಡ್ಕೊಳ್ಳಿ. ಹಾಗೆ ಅಲ್ಲಿ ನಿಮಗೆ ಸಮಗ್ರ ಅರ್ಥಶಾಸ್ತ್ರ ಉಗಮವನ್ನು ಕುರಿತು ಬರೆಯಿರಿ. ಭಾರತೀಯ ರಿಸರ್ವ್ ಬ್ಯಾಂಕಿನ ಕಾರ್ಯಗಳನ್ನು ವಿವರಿಸಿ. ಹಾಗೆ ನೋಡಿ, ಒಂದು ಮುಂಗಡ ಕೊರತೆಯಲ್ಲಿನ ಕಡಿತ ಸಮಸ್ಯೆಯನ್ನು ಚರ್ಚಿಸಿ. ಸಂದಾಯ ಬಾಕಿ ಚಾಲ್ತಿ ಖಾತೆಯ ಭಾಗಗಳನ್ನು ಪಟ್ಟವನ್ನು ಬರೆಯಿರಿ. ಇಂಪಾರ್ಟೆಂಟ್ ಇರುತ್ತೆ. ಭಾಗ ಡಿ ಇಲ್ಲಿ ಕೊಟ್ಟಂಥ 6 ಅಂಕ ಪ್ರಶ್ನೆಯಲ್ಲಿ ಔದಾಸೀನ್ಯ ವಕ್ರರೇಖೆಗಳ ಒಂದು ನಿಷ್ಪತ್ತಿಯನ್ನು ವಿವರಿಸಿರುತ್ತೆ. ಹಾಗೆ ಒಂದು SMC ಸಂಬಂಧಪಟ್ಟಂಥ ಟೇಬಲ್ನಲ್ಲಿ ಕೊಟ್ಟಂಥ ಲೆಕ್ಕ ಇರುತ್ತೆ. ಹಾಗೆ GDP ಅನ್ನು ಒಂದು ದೇಶ ಯೋಗಕ್ಷೇಮದ ಸೂಚ್ಯಂಕವಾಗಿ ಬಳಸಿಕೊಳ್ಳುವುದರ ಮಿತಿಗಳನ್ನ ಬರೆಯದಿರುತ್ತೆ. ಹಾಗೆ ಒಂದು ಕ್ವಶನ್ಸ್ ಇರುತ್ತೆ, ಒಂದು ಆಮದು ಮತ್ತು ಬೇಡಿಕೆ ಹೆಚ್ಚಳು ವಿದೇಶಿಯ ವಿನಿಮಯ ಮಾರುಕಟ್ಟೆ ಮೇಲೆ ಬೀರುವ ಪರಿಣಾಮ ಕುರಿತು ವಿವರಿಸುವುದು. ಭಾಗ ಇಲ್ಲಿ ಕೊಟ್ಟಂಥ ಪ್ರಶ್ನೆ ನೋಡ್ಕೊಳ್ಳಿ. ಪ್ರೆಸೆಂಟ್ ಓರಿಯೆಂಟ್ ಕ್ವಶನ್ಸ್ ಕಾರ್ಯಭಾರ ನಿಯೋಜಿತ ಪ್ರಶ್ನೆಗಳಿರುತ್ತೆ. ಒಂದು ಲೆಕ್ಕನ ಕೊಟ್ಟಿರ್ತಾನೆ. ಹಾಗೆ ಒಂದು ಕೋಷ್ಟಕ ಕೊಟ್ಟು ಅಲ್ಲಿ ಸಮತೋಲನ ಬೆಲೆ, ಸಮತೋಲನ ಪ್ರಮಾಣ, ಅಧಿಕ ಬೇಡಿಕೆ ಮತ್ತು ಅಧಿಕ ಪೂರೈಕೆಯನ್ನು ಗುರುತಿಸೋದಿರುತ್ತೆ. ಹಾಗೆ ಈ ಕೆಳಕಂಡ ಕೋಷ್ಟಕದಲ್ಲಿ ಕಾಣೆಯಾದ ಉತ್ಪನ್ನಗಳನ್ನು ಕಂಡಿದಿರುತ್ತೆ. ಸೊ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ, ಅದನ್ನು ನೋಡ್ಕೊಳ್ಬೇಕು. ಸೊ ಇಷ್ಟು ನೋಡಿಕೊಂಡ್ರೆ ನೀವು ಇದು ಮಾಡೋ ಕ್ವೆಶ್ಚನ್ ಪೇಪರ್ 3 ಆಗಿರುತ್ತೆ. ಸೊ 1 ಮತ್ತು 2 ಈಗಾಗಲೇ ಅಪ್ಲೋಡ್ ಮಾಡಲಾಗಿದೆ. ಸೊ ಅವನು ಕೂಡ MCQ ಮತ್ತು ಹೊಂದಿಸಿ ಬೇರೆ ಫಿಲ್ಲಿಂಗ್ ಇನ್ ದ ಬ್ಯಾಂಕ್ಸ್ ಒನ್ ವರ್ಡ್ ಕ್ವೆಶ್ಚನ್ಸ್ ಮತ್ತು 4 and 6 ಮಾರ್ಕಸನ್ನು ಆಲ್ರೆಡಿ ಮಾಡಲಾಗಿದೆ. ಅಲ್ಲಿ ಕೂಡ ಅನಲೈಸ್ ಮಾಡಲಾಗಿದೆ. ಸೊ ಅವನು ಕೂಡ ನೋಡ್ಕೊಳ್ಳಿ. ಸೊ ನಿಮಗೆ ಪೂರ್ವ ಸಿದ್ಧತಾ ಪರೀಕ್ಷೆಗೆ ಹೆಲ್ಪ್ ಆಗೈತೆ. ಹಾಗೆ ವಾರ್ಷಿಕ ಪರೀಕ್ಷೆಗೆ ಸಂಬಂಧಪಟ್ಟ ವಿಡಿಯೋಗಳನ್ನ ಮಾಡ್ತೀವಿ ಅಂತ ಹೇಳ್ತಾ, ಇದುವರೆಗೆ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಆದಷ್ಟು ವಿದ್ಯಾರ್ಥಿಗಳು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ವಿಡಿಯೋಗಳನ್ನ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ನೈಸ್ ಡೇ.